ಆರಾಧನಾ ಅವರೇ, ನಾಳೆ ನಿಮ್ಮ ಟೀಮ್ನ ರಿಸೀವ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಪ್ರಿಪ್ರೇಷನ್ಸ್ ಆಗಿದೆ. ಸೊ ಯು ಡೆಫಿನೆಟ್ಲಿ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದ್ಯಾಟ್. ಸೊ ನಾಳೆ ನಿಮ್ಮ ಟೀಮ್ನ ರಿಸೀವ್ ಮಾಡೋದಕ್ಕೆ ಮ್ಯಾನೇಜರ್ ಹೋಗ್ತಾರೆ ನಮ್ಮ ಕಡೆಯಿಂದ. ಎಷ್ಟೊತ್ತಿಗೆ ಅವರಲ್ಲಿ ಇರಬೇಕು ಏರ್ಪೋರ್ಟಲ್ಲಿ? ಬೇಡ ಮೀರಾ, ನನ್ನ ಟೀಮ್ನ ನಾನೇ ಪರ್ಸ್ನಲಿ ರಿಸೀವ್ ಮಾಡಬೇಕು. ವಿಶು ಹೋದ್ಮೇಲೆ ಇದೇ ಫಸ್ಟ್ ಟೈಮ್ ನಾನು ಅವ್ರನ್ನ ಮೀಟ್ ಮಾಡ್ತಾ ಇರೋದು. ಅಲ್ಲದೆ ವಿಶು ನಮ್ಮ ಜೊತೆಗಿಲ್ಲ ಅನ್ನೋದನ್ನು ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಇಲ್ಲಾಂದರೆ ಆಮೇಲೆ ಅವರು ಆರ್ಯವರ್ಧನ್ ಅವ್ರನ್ನ ವಿಶ್ವಾಸ ಅಂತ ಅಂದ್ಕೊಂಡ್ರೆ ಸುಮ್ಮನೆ ಕಾಂಪ್ಲಿಕೇಶನ್ಸ್. ಸೊ ಈ ಕನ್ಫ್ಯೂಷನ್ಸ್ ಎಲ್ಲ ನಾನೇ ಹ್ಯಾಂಡಲ್ ಮಾಡಬೇಕು. ಸೊ ನಾನು ಹೋಗೋದೇ ಬೆಟರ್. ಐ ಟೋಟ್ಲಿ ಅಂಡರ್ಸ್ಟ್ಯಾಂಡ್. ಹಾಗೆ ಆಗಲಿ. ನೀವು ಅಲ್ಲಿಗೆ ಹೋಗೋದಕ್ಕೆ ನನಗೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ತೀನಿ. ಆ್ಯಂಡ್ ನಿಮ್ಗೆ ಏನೇ ಬೇಕಾದರೂ ಜಸ್ಟ್ ಗಿವ್ ಮಿ ಅ ಕಾಲ್. ಮೀರಾ, ನಾಳೆಗೆಲ್ಲ ಶೆಡ್ಯೂಲ್ ಆಗಿದೆ ಅಲ್ವಾ? ಎಸ್ ಸರ್, ಎವ್ರಿಥಿಂಗ್ ಇಸ್ ಸೆಟ್. ಆರಾಧನಾ, ನಾನು ಮನೆಗೆ ಹೋಗ್ತಾ ಇದ್ದೀನಿ. ನಿಮ್ಮ ಕೆಲಸ ಮುಗಿದಿದ್ರೆ ನೀವು ನನ್ನ ಜೊತೆಲೇ ಬರ್ಬೋದು. ಯಾ ಶೋರ್ ಸರ್. ಹೌ ಅಬೌಟ್ ಅನು? ಅನುನ ಡ್ರಾಪ್ ಮಾಡೇ ನಾವು ಹೋಗೋದು. ಆರ್ಯ ನಾಳೆ ಒಟ್ಟಾರಕ್ಕೆ ಹೋಗ್ತಾನಂತ? ಹ್ಞೂ ಅಮ್ಮ, ಮೀರಾ ಅವ್ರಿಗೆ ಹೇಳಿದ್ರು. ಆದರೆ ಆರ್ಯ ಅವರು ಅಲ್ಲಿಗೆ ಹೋಗ್ದಿರೋದು ವಾಸಿ ಅಂತ ಅನ್ಸುತ್ತೆ ಅಲ್ವಾ ಅಮ್ಮ? ಆರಾಧನಾ, ಆಕ್ಚುಲಿ ನಾನು ಹೋಗ್ತಾ ಇದ್ದೀನಿ. ಒಟ್ಟಾರೆ ಜನರೆಲ್ಲ ಜೋಕರ್ಸ್ ಥರ ಆಡೋದನ್ನ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಜಾಯಿನ್ ಆಗಿ ಅಲ್ಲ? ಮಾನ್ಸಿ, ಯಾರು ಅಲ್ಲಿಗೆ ಹೋಗೋ ಹಾಗಿಲ್ಲ ಅಷ್ಟೇ. ಮಾನ್ಸಿ, ನೀನು ಕೂಡ. ಸುಬ್ಬು ಅವರು ಇನ್ಸೆನ್ಸಿಟಿವ್ ಆಗಿ ಅದಕ್ಕೇನ ಇಲ್ಲಿಂದ ಕರ್ಕೊಂಡು ಹೋಗಿದ್ದಾರೆ. ಅದಲ್ಲದೆ ಸುಬ್ಬು ಅವರು ಸ್ವತಃ ನಮ್ಮನ್ನು ಇನ್ವೈಟ್ ಮಾಡದಿರೋದ್ರಿಂದ ನಾವು ಯಾರು ಅಲ್ಲಿ ಹೋಗೋದು ಸರಿ ಇರಲ್ಲ. ನನ್ನ ಪ್ರಕಾರ ಸುಬ್ಬು ಅವರು ದಾದಾನು ಕರೆದಿರಲ್ಲ. ಬಟ್ ಇವರು ಆ ಫಂಕ್ಷನ್ಗೆ ಹೋಗಿ ಹೇಗೆ ಒಪ್ಕೊಂಡ್ರು? ನೋವೇ, ಇದು ಸಾಧ್ಯನೇ ಇಲ್ಲ. ಈ ಮನೆಯಿಂದ ಆ ಪ್ರೋಗ್ರಾಮ್ಗೆ ಯಾರು ಹೋಗಕೂಡದು. ಅಂಡ್ ದಟ್ ಇಸ್ ಫೈನಲ್. ನಿಜವಾಗ್ಲೂ ನಾನು ತುಂಬಾ ಲಕ್ಕಿ. ವಿಶ್ವಾಸ್ ನನ್ನ ಬಿಟ್ಟು ಹೋಗಿದ್ದಾನೆ ಅನ್ನೋ ನೋವು ನನಗೆ ಯಾವತ್ತೂ ಆಗ್ಬಾರ್ದು ಅಂತ ದೇವ್ರೇ ಹೀಗೆ ಮಾಡಿದ್ದಾನೆ ಅನ್ಸುತ್ತೆ. ನನಗೆ ಯಾವತ್ತೂ ಒಂಟಿ ಅನ್ಸೋಕೆ ಸಾಧ್ಯನೇ ಇಲ್ಲ. ಅವರು ನನ್ನ ವಿಶ್ವಾಸ ಅಲ್ಲ ಅಂದ್ರೆ ನಾನು ಯಾಕೆ ನಂಬಿ?
ಐ ನೋ ಗುಡ್ ವಿ ಸ್ಟಾರ್ಟೆಡ್ ಅಲ್ಲಿ ಹಾಯ್ ಹಲೋ ಹೇ ಆರಾಧನಾ ಅವರೇ ಇಷ್ಟೊತ್ತು ಎಲ್ ಕಳ್ದೋಗಿದ್ರಿ ಮೇಡಮ್? ಇಲ್ಲ ಹಾಗೇನೂ ಇಲ್ಲ, ಏನೋ ಯೋಚನೆ ಮಾಡ್ತಾ ಇದ್ದೆ ಅಷ್ಟೆ. ಸರಿ ಬನ್ನಿ ಬನ್ನಿ ಒಟ್ಟಿಗೆ ಜಾಗಿಂಗ್ ಮಾಡೋಣ. ನಾನಾ? ನೀವೇ ಬನ್ನಿ, ನಿಮ್ಗೂ ಜಾಗ್ ಮಾಡ್ಬೇಕು ಅನ್ನೋ ಆಸೆ ಇದೆ ತಾನೆ? ಇಲ್ಲ ಇಲ್ಲ ಹಾಗೇನೂ ಇಲ್ಲ. ಇವಾಗ ತೋರಣ ಬಾಳೆಕಂದಲ್ಲಿ ಯಾಕೆ ಹಚ್ತಿರೋದು ನಿನಗೆ ಗೊತ್ತಾ? ಹಾ, ನೆಕ್ಸ್ಟ್ ಡೇ ಹಸುಗಳು ಬಂದು ತಿನ್ಕೊಂಡು ಹೋಗ್ಲಿ ಅಂತ. ಅಯ್ಯೋ ದಡ್ಡಿ, ಅಲ್ಲ ಕಣೆ, ಹಬ್ಬ ಅಂತ ಎಲ್ಲ ಒಂದೇ ಕಡೆ ಸೇರಿದ್ದೀವಲ್ಲ, ಆಕ್ಸಿಜನ್ ಬ್ಯಾಲೆನ್ಸ್ ಆಗ್ಲಿ ಅಂತ. ಆಮೇಲೆ ಈ ಬಾಳೆಕನ್ ಕಡಿದ್ಮೇಲೂ 6 hours ಫ್ರೆಶ್ ಆಕ್ಸಿಜನ್ ಸಿಗತ್ತೆ ಗೊತ್ತಾ? ಹೌದಾ? ಯಾರು ಫಾರ್ವರ್ಡ್ ಮಾಡಿದ ಮೆಸೇಜ್ ಇದು ಸಂಪತ್? ಎಂತದೂ ಇಲ್ಲ, ನನ್ಗೆ 7th standard ಇದು ಸೈನ್ಸ್ ಮೇಡಮ್ ಹೇಳಿದ್ದು. ರಮ್ಯಾ, ಮೊಬೈಲ್ ಅಂತಿದ್ದಾಗ್ಲೇ ನೆನಪಾಯ್ತು, ಆಗ್ಲೇ ನಿನ್ಗೆ ಫೋನ್ ಬಂದಂಗಿತ್ತು ನೋಡು. ನನ್ ಫೋನ್ ಇಲ್ವಲ್ಲ? ಹೌದಾ? ಇಲ್ಲ ರಮ್ಯಾ, ನಿನ್ ಫೋನ್ ರಿಂಗ್ ಆಗ್ತಿದ್ದಾಗಿತ್ತು. ನೀನು ನಿನ್ ಸೈನ್ಸ್ ಟೀಚರ್ನ ನೆನ್ಸ್ಕೊಂತಿದ್ಯಲ್ಲ, ಅದಕ್ಕೆಲ್ಲೋ ಭ್ರಮೆ ಆಗಿರ್ಬೇಕು. ಹಂಗೇ ಇಲ್ಲ, ಪಕ್ಕ ನಿನ್ ಫೋನ್ ಅಲ್ಲ ತಾನೆ? ಏಯ್, ನಿಂಗೇನ್ ತಲೆ ಕೆಟ್ಟಿದ್ಯಾ? ನನ್ ಫೋನ್ ರಿಂಗ್ ಆಗಿಲ್ಲ ಅಂತ ಹೇಳಿದ್ರು ಪಕ್ಕನ ಅಂತ ಕನ್ಫರ್ಮ್ ಎಲ್ಲ ಮಾಡ್ಕೊಂತಿದ್ಯಾ? ಯಾಕೆ, ಯಾರಾದ್ರೂ ಕಾಲ್ ಮಾಡ್ಬೇಕಿತ್ತಾ? ನೀನೇ ನೋಡು. ಬೇಡ ಬೇಡ ರಮ್ಯಾ, ಅದು ನೀನ್ ಅನುಭವ ಖುಷಿನಲ್ಲಿ ಎಲ್ಲ ಮರ್ತ್ಬಿಟ್ಟಿರ್ತಿಲ್ಲ, ಅದಕ್ಕೆ ಪ್ರೆಸೆಂಟ್ ಅಲ್ಲಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿದೆ ಅಷ್ಟೇ. ಒಳ್ಳೆ ಲೂಸ್ ತರ ಆಡ್ತೀಯ ಕಣೋ ನೀನು. ಒಂಥರ ಹಾಗೇನೆ, ನಾನೇನಾದ್ರು ತೀರಾ ನಾರ್ಮಲ್ ಆಗಿ ಇದ್ಬಿಟ್ರೆ ನೀವೆಲ್ಲ ಕನ್ಫ್ಯೂಸ್ ಆಗ್ಬಿಡ್ತೀರಾ, ಅದಕ್ಕೆ ಅವಾಗ ಅವಾಗ ತಲೆಕೆಟ್ಟಂಗ ಆಡ್ತೀನಿ. ಸರ್ವೆ ನಂಬರ್ 10 ನೀನು. ಸರ್ವೆ ನಂಬರ್ 10? ಹಂಗಂದ್ರೆ ನಂಬರ್ 1 ಯಾರು ರಮ್ಯಾ? ಯಾರು ಇಲ್ಲ ಕಣೋ, ನಿನ್ ಕಂಪ್ನಿ ಕೊಡಕಂತ ನಾನು ತಲೆ ಕೆಟ್ಟೋಳ್ ತರ ಹೇಳ್ದೆ ಅಷ್ಟೇ. ಆಯ್ತು ಇದೆಲ್ಲ. ಹೀಗೆಲ್ಲ ರೆಡಿ ಆಗೋದು ಸರಿ ಇಲ್ಲ. ನೋಡ್ದವ್ರು ಏನ್ ಅನ್ಕೋತಾರೆ? ನನ್ನ ಖುಷಿ ನನ್ನ ಮನ್ಸಿಗೆ ಮಾತ್ರ ಇರ್ಬೇಕು. ಹೀಗೆ ಬಟ್ಟೆಲಿ ಆಕ್ಸೆಸರೀಸ್ ಎಲ್ಲ ತೋರಿಸ್ಕೊಂಡ್ರೆ ಅದ್ ಸರಿ ಇರಲ್ಲ. ಇಟ್ಸ್ ನಾಟ್ ಅ ಗುಡ್ ಐಡಿಯಾ. ನನ್ನ ವಿಷುನ ನೋಡ್ತಿದ್ದಾನೆ, ಆ ಫೀಲಿಂಗ್ ಅಷ್ಟೇ ಸಾಕು ನನಗೆ. ಅದ್ರ ಮುಂದೆ ನನಗಿದು ಯಾವುದು ದೊಡ್ಡದಲ್ಲ. ಇಷ್ಟೇ ಸಾಕು ನನಗೆ. ಈಗ ನನ್ನ ಮುಂದೆ ಕಾಣ್ತಿರೋ ವಿಶ್ವ ಮುಖನೇ ನನಗೆ ದೊಡ್ಡ ಒಡವೆ. ಅದಕ್ಕಿಂತ ಇನ್ಯಾವುದು ಬೇಡ ನನಗೆ. ಅವರ ಅಳಿಯ ಅನ್ನೋ ಕಾರಣ ಕರೀತಾ ಇಲ್ಲ. ಅಂಡ್ ನಾನೀಗ ಹೋಗ್ತಾ ಇರೋದು ನಮ್ಮ ಸಂಸ್ಥೆಯ ಪ್ರತಿನಿಧಿಯಾಗಿ ಅಷ್ಟೆ. ಅವ್ರು ನನ್ನನ್ನು ಈ ಸಂಸ್ಥೆಯ ಯಜಮಾನ ಅಂತ ಕರೆದ್ರು, ನನ್ನನ್ನು ನಾನು ಕರ್ಕೊಳ್ಳೋದು ಪ್ರತಿನಿಧಿ ಅಂತ ಮಾತ್ರ. ಆದರೆ ಇದು ಯಾವುದು ಅವ್ರಿಗೆ ಅರ್ಥ ಆಗೋದಿಲ್ಲ ದಾದಾ. ಒಬ್ಬ ಉದ್ಯಮಿಗೆ ಸಾರ್ವಜನಿಕರ ವಿಶ್ವಾಸ ದೊಡ್ಡದು, ಅದು ಮುಖ್ಯ ಕೂಡ. ಅದೇ ಇಂಟೆನ್ಷನ್ನಲ್ಲಿ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅದ್ರಲ್ಲಿ ತಪ್ಪೇನಿದೆ? ಆದರೆ ಆ ವಠಾರದಲ್ಲಿ ಅನುವತ್ಕೆ ಅವ್ರ ತವ್ರ ಮನೆಗೆ ಇರೋದು ಕೂಡ ಸತ್ಯನೇ ಅಲ್ವಾ ದಾದಾ? ನಾವು ತಪ್ಪು ಮಾಡಲಿ ಅಂತ ಅವ್ರು ಕಾಯ್ತಿರ್ತಾರೆ. ಅಲ್ಲ ದಾದಾ, ನಮ್ಮ ಮಾತಿಗೆ ಬೆಲೆ ಕೊಡದಿರೋ ಜಾಗಕ್ಕೆ ಹೋಗಲೇಬೇಕು ಅನ್ನೋ ಹಠ ಯಾಕೆ ನಿಮಗೆ? ನೀವು ಹೋಗೋದು ನನಗಂತೂ ಒಂದು ಚೂರು ಇಷ್ಟ ಇಲ್ಲ. ನನಗೆ ಮಾತ್ರ ಅಲ್ಲ, ಇಲ್ಲಿರೋರು ಯಾರಿಗೂ ಇಷ್ಟ ಇಲ್ಲ. ಹರ್ಷ, ಭಿನ್ನಾಭಿಪ್ರಾಯ ಬಂದಾಗ ಅದನ್ನ ಬಗೆಹರಿಸೋ ಕಡೆಗೆ ನಾವು ಗಮನ ಹರಿಸ್ಬೇಕು. ಅದನ್ನು ದೊಡ್ಡದು ಮಾಡೋದಲ್ಲ. ವಠಾರದ ಜನ
ನನ್ನನ್ನು ಪ್ರೀತಿಯಿಂದ ಕರೆದಿದ್ದಾರೆ. ಅವ್ರ ಸೆಂಟಿಮೆಂಟ್ಸ್ಗೆ ಬೆಲೆ ಕೊಟ್ಟು ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ನನ್ನ ಜೊತೆ ಯಾರು ಬೇಕಾದರೂ ಬರ್ಬೋದು. ಯು ಕ್ಯಾನ್ ಜಾಯಿನ್ ಮೀ. ನಾನು ಬೇಕಾದರೆ ಕಾಯ್ತೀನಿ. ನಿಮ್ಮ ಟೀಮ್ನ ಪ್ರೋಗ್ರಾಮ್ ಮುಗಿಸ್ಕೊಂಡು ಮೀಟ್ ಮಾಡ್ತೀನಿ ಅಂತ ಆಫೀಸಲ್ಲೇ ಡಿಸೈಡ್ ಆಗಿತ್ತಲ್ಲ ಆರಾಧನಾ. ಸೊ ಸಿ ಯು. ಅಮ್ಮ ಬರ್ತೀನಿ. ಇವ್ರಿಗೆ ಮಾತ್ರ ಫ್ಯಾಮಿಲಿ ಇಂಪಾರ್ಟೆಂಟಾ? ಹಾಗಿದ್ರೆ ನಾನೇನು? ಇವ್ರಿಗೆ ಪರ್ಸನಲ್ ಲೈಫ್ ಅಷ್ಟು ಇಂಪಾರ್ಟೆಂಟ್ ಆಗಿದ್ರೆ ಈ ಬಿಸ್ನೆಸ್ ಎಲ್ಲ ಯಾಕೆ ಬೇಕಾಗಿತ್ತು? ಇವ್ರು ಎಲ್ಲರಿಗಿಂತ ಹೆಚ್ಚಾಗಿ ನೋವು ಅನ್ಭವಿಸ್ತಾ ಇರೋದು ನಾನು. ಈಗ ಇವ್ರಿಗೆ ಅರ್ಥ ಆಗೋದಿಲ್ವಾ? ಇದನ್ನೆಲ್ಲ ನಾನು ಯಾರ ಹತ್ರ ಹೋಗಿ ಹೇಳ್ಕೊಳ್ಳಿ? ಆಕ್ಚುಲಿ ನಾನು ಭರವಸೆ ಇಟ್ಕೊಂಡಿದ್ದು ನನ್ನ ವಿಷು ತರ ಕಾಣೋ ಆರ್ಯವರ್ಧನ್ ಮೇಲೆ. ಈ ಎಂಪ್ಲಾಯಿ ಮೀರಾ ಜೊತೆ ನಂದೇನ್ ಬಿಸ್ನೆಸ್ಸು? ಇಲ್ಲ ಇಲ್ಲ, ನಾನು ಎಮೋಷನಲ್ ಆಗ್ಬಾರ್ದು. ಎಮೋಷನಲ್ ಆದ್ರೆ ನಾನು ಹೋಗ್ಬಿಡ್ತೀನಿ. ನಾನು ಕುಗ್ಗಬಾರ್ದು. ಯಾಕಂದ್ರೆ ನನ್ನ ವಿಷು ನನ್ನ ಯಾವತ್ತೂ ಲೀಡರ್ ತರ ನೋಡ್ಬೇಕು ಅಂತ ಅನ್ಕೊಂಡಿದ್ದ. ನಾನು ಹಾಗೆ ಇರ್ಬೇಕು, ಹಾಗೆ ಇರ್ತೀನಿ, ಹಾಗೆ ಇರ್ತೀನಿ. ಅಂದ್ರೆ ನಿಮ್ಮ ಬಾಬಿ ಮಾವನ ಸಮಸ್ಯೆನಾ? ಹೌದು ಸರ್. ಅವ್ರ ಕಾಲಿಗೆ ಬಿದ್ದು ಬೇಡ್ಕೊಂಡ್ರು ನಮ್ ಲವನ ಒಪ್ಕೋತಾ ಇಲ್ಲ. ಆದ್ರೆ ನನ್ನ ಹುಡುಗಿ ಆಸೆ ಪ್ರಕಾರ ಇದು ನಮ್ಮ ಮಾವಂಗೆ ಕೊನೆ ಚಾನ್ಸ್. ಈಗ್ಲೂ ನಮ್ ಪ್ರೀತಿ ಒಪ್ಕೊಳ್ಳಿಲ್ಲ ಅಂದ್ರೆ ನಾವಿಬ್ರು ಎಲ್ಲಾದ್ರೂ ಓಡೋಗ್ತೀವಿ ಅಷ್ಟೇ. ಇದು ತಪ್ಪಲ್ವಾ ಗುರು? ಹೇಗಾದ್ರೂ ಕನ್ವಿನ್ಸ್ ಮಾಡು. ಸರ್, ಓಡೋದು ತಪ್ಪು ಅಂತಾನೆ 7 ವರ್ಷದಿಂದ ಕಾದ್ವಿ. ಇನ್ನೂ ಕಾದ್ರೆ ಯಾರು ನನ್ನ ಮದುವೆ ಹುಡುಗನಲ್ಲ, ಹುಡುಗನ್ ದೊಡ್ಡಪ್ಪ ಅಂತಾರೆ. ನೀವೇನಾದ್ರೂ ಐಡಿಯಾ ಕೊಟ್ರೆ ಅದನ್ನ ಮಾವನ ಮೇಲೆ ಪ್ರಯೋಗ ಮಾಡೋಣ ಅಂತ ಫೋನ್ ಮಾಡಿದೆ. ನಾನ್ ಹೇಳೋ ಈ ಅಸ್ತ್ರ ಉಪಯೋಗಿಸಿದ್ರೆ ಖಂಡಿತ ನಿಮ್ಮ ಬಾಬಿ ಮಾವನೇ ಆಗ್ತಾರೆ. ಅದೇನು ಅಂತ ಬೇಗ ಹೇಳಿ ಸರ್. ಹೊಗಳಿಕೆ ಅಂದ್ರೆ ಹೊಗಳೋದಾ? ಹೌದು ಗುರು. ಹೊಗಳಿಕೆಗೆ ಕರ್ಗದೆ ಇರೋ ಜೀವಿನೇ ಇಲ್ಲ ಈ ಪ್ರಪಂಚದಲ್ಲಿ. ಈ ನಿಮ್ಮ ಮಾವ ಯಾವ ಲೆಕ್ಕ? ನಮ್ಮ ರಾಜರಲ್ಲ, ಅದಕ್ಕೆ ಅಂತಾನೆ ಸಂಭಾವನೆ ಕೊಟ್ಟು ಹೊಗಳೋ ಭಟ್ರನ್ನ ಜೊತೆಗಿಟ್ಕೋತಿದ್ರು. ಎಲ್ಲಾದ್ರೂ ಬಿಸ್ನೆಸ್ ಕುದುರೋಸ್ಕೆ ಇವ್ರನ್ನ ಕರ್ಕೊಂಡು ಹೋದ್ರೆ ಬಿಸ್ನೆಸ್ ಫಿಕ್ಸ್. ನೀನ್ ಇದನ್ನೇ ಮಾಡು. ಸರಿ ಬಾಸ್. ಹಾಗೆ ಇನ್ನೊಂದ್ ತಿಳ್ಕೊ, ಡೈರೆಕ್ಟ್ ಆಗಿ ಹೊಗಳೋದ್ರೆ ಬಕೆಟ್ ರಾಜ ಅನ್ಕೋತಾರೆ. ಅದಕ್ಕೆ ಸ್ವಲ್ಪ ತಲೆ ಉಪಯೋಗಿಸಿ ಇಂಡೈರೆಕ್ಟ್ ಆಗಿ ಹೊಗಳೋ ಶುರು ಮಾಡು. ಆಗ ನೋಡು, ನಿಮ್ಮ ಬಾವಿ, ಆಲಿ, ಮಾಜಿ ಎಲ್ಲ ಮಾವಂದ್ರು ಒಪ್ಕೊಳ್ಳೇಬೇಕು. ನಾಟ್ ಬ್ಯಾಡ್, ಒಳ್ಳೆ ಉಪಾಯನೇ. ದೇವ್ರೇ, ಇವತ್ತು ನನ್ನ ಮಾವಂಗೂ ನನ್ನ ಮೇಲೆ ಮನಸ್ಸು ಕರಗೋ ಹಾಗೆ ಮಾಡಪ್ಪ. ಆ್ಯಕ್ಚುಲಿ ನೀನು ನನಗೆ ಸಹಾಯ ಮಾಡಲ್ಲ ಅಂತ ಗೊತ್ತು. ಯಾಕೆಂದರೆ ನಾನು ನಿನ್ನ ನಂಬೋದೇ ಇಲ್ವಲ್ಲ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಬನ್ನಿ ಸರ್. ಅನು, ನೀನು ಬಮ್ಮ. ರಮ್ಯಾ ತಗೊಳಮ್ಮ. ಎಷ್ಟೋ ವರ್ಷಗಳಿಂದ ನಾವ್ ಇಲ್ಲಿ ಇದೀವಿ. ನಮ್ ಕಮಲಮ್ಮನ ವಟಾರ ಸುತ್ತಮುತ್ತ ಎಲ್ಲ ಫೇಮಸ್. ಇನ್ಮೇಲೆ ಈ ವಟಾರ ಇಡೀ ಕರ್ನಾಟಕಕ್ಕೆ ಫೇಮಸ್ ಆಗತ್ತೆ. ಅಯ್ಯೋ ಆಂಟಿ, ಅದೆಲ್ಲ ದೊಡ್ಡ ವಿಷಯ. ಆರ್ಯಸರು ಫಾರಿನ್ ಅಲ್ಲಿ ದೊಡ್ಡ ದೊಡ್ಡ ಕಂಪ್ನಿನ ಉದ್ಘಾಟನೆ ಮಾಡೋರು. ಅವರು ನಮ್ ವಟಾರ ಉದ್ಘಾಟನೆ ಮಾಡಕ್ ಬಂದಿದ್ದಾರಲ್ಲ, ಅದು ವಿಶೇಷ. ಹಾಗೆಲ್ಲ ಏನೂ ಇಲ್ಲ. ಕೆಲವು ಕಾರ್ಯಕ್ರಮಗಳಿಗೆ ಹೋಗ್ಲೇಬೇಕಾದ ಅನಿವಾರ್ಯತೆ ಇರುತ್ತೆ, ಅದು ಕೆಲಸ. ಆದ್ರೆ ಇದು ಹಾಗಲ್ಲ. ಮನಸ್ಸಿಗೆ ತುಂಬಾ ಖುಷಿ ಕೊಡುವಂತ ವಿಷಯ. ನಾನು ತುಂಬಾ ಖುಷಿಯಿಂದನೇ ಈ ಫಂಕ್ಷನ್ಗೆ ಬರ್ತೀನಿ.
ಅನು ಈ ವಟಾರನೇ ತನ್ನ ಜಗತ್ತು ಅನ್ಕೊಂಡು ಸುಖವಾಗಿದ್ಲು. ಆದ್ರೆ ಇವತ್ತು ಒಂದು ದೊಡ್ಡ ಕಂಪ್ನಿ ನಡೆಸೋ ಶಕ್ತಿ ತುಂಬಿರೋದು ನೀವೇ ಅಲ್ವಾ? ಸರ್, ಅನು ಯಾವ ಜನ್ಮದಲ್ಲಿ ದೇವ್ರಿಗೆ ಹೂವಾಗಿ ಪೂಜೆ ಮಾಡಿದ್ಲು, ಈ ಜನ್ಮದಲ್ಲಿ ನಿಮ್ಮಂತ ಒಳ್ಳೆ ಗಂಡ ಸಿಕ್ಕಿದ್ದಾರೆ. ಅರಮನೆ ಅಂತ ಮನೆ ಕೈಗೆ ಕಾಲ್ಗೆ ಹಾಳು, ಇನ್ನೇನ್ ಬೇಕು ಸಾರ್? ಅನು, ಆರ್ಯ ಸರ್ ನನ್ನಿಂದಾನೇ ನಿನ್ನ ಜೀವನ ಹಾಳಾಯ್ತು ಅಂತಿದ್ದಾರೆ. ಅದಕ್ಕೆ ನೀನು ಸುಮ್ಮನೆ ಕೂತ್ಕೋಬಾರ್ದು, ಏನಾದರೂ ಮಾತಾಡಬೇಕು. ಹೌದಾನು? ಆರ್ಯ ಸರ್ ಹೇಳ್ದಷ್ಟು ಕಷ್ಟ ನಿನ್ಗಿದೆಯಾ, ಅಥವಾ ಕಷ್ಟ ಇದ್ರೂ ಅದನ್ನ ನಮ್ಮಿಂದ ಮುಚ್ಚಿಟ್ಟಿದ್ಯಾ? ಹೌದು, ಆರ್ಯ ಸರ್ ನನಗೆ ತುಂಬ ಅಂದರೆ ತುಂಬಾ ಕಷ್ಟ ಕೊಟ್ಟಿದ್ದಾರೆ. ಅಕ್ಕ, ಇವ್ರು ಅನುಭವಿಸಿರೋ ಕಷ್ಟದ ಮುಂದೆ ನಂದು ಯಾವ ಲೆಕ್ಕ? ಆರ್ಯ ಸರ್ಗೆ ಆಕ್ಸಿಡೆಂಟ್ ಆದಾಗ ಅವ್ರ ಮುಖ ಬದಲಾಗಿ ಅವ್ರು ನಮ್ಮ ಕಣ್ಣು ಮುಂದೆನೇ ಇದ್ರು, ನಾವು ಅವರನ್ನ ಗುರ್ತು ಹಿಡಿಲಿಲ್ಲ. ನಾನೇ ಆರ್ಯ, ನಾನೇ ನಿನ್ನ ಆರ್ಯ ಸರ್ ಅಂತ ನನ್ನ ಮುಂದೆ ಕೈ ಮುಗ್ದು ಹೇಳ್ಕೊಂಡ್ರು ನಾನು ಅವರನ್ನ ನಂಬಲಿಲ್ಲ. ಆ ಒದ್ದಾಟ ನೋವು ಯಾವ ಶತ್ರುಗೂ ಬೇಡ. ಅವ್ರು ಏನೇ ಹೇಳಿ, ಯಾರೇ ನಮ್ಮ ಪ್ರೀತಿ ಗಡ್ಡ ಬರಲಿ, ನಾವಿಬ್ರು ಯಾವತ್ತಿಗೂ ಜೊತೆಯಲ್ಲಿನೇ. 100 ಜನ್ಮ ಕೂಡಿ ಬಾಳುವ ಜೋಡಿ ನಮ್ಮದು, ಎಲ್ಲಿ ಮೀರಿದಾಗಲೂ ಪಯಣ ನಿಲ್ಲದು. ಜರಿವಾ ಜನರೆದುರಿನಲ್ಲೇ ನಿನ್ನ ನೆರಳಾಗಿ ನಿಲ್ಲುವೆ, ಜಗದ ಕೊನೆ ತಿರುವವರೆಗೂ ಬೆರಳ ನಾ ಹಿಡಿದು ನಡೆಯುವೆ. ನನ್ನನ್ನು ಅನುನ ಗಂಡ ಹೆಂಡತಿ ಅಂತ ನೀವೆಲ್ಲರೂ ಎಷ್ಟು ಸಂಭ್ರಮದಿಂದ ನಮ್ಮನ್ನು ವೆಲ್ಕಮ್ ಮಾಡಿ
ಚೇಂಜ್ ಆಗುವಂತ ಮಾತು ಅಲ್ಲಷ್ಟು ಜೋರಾಗಿ ಮಾತಾಡಿದ್ದು ನನ್ಗೆ ಅರ್ಥ ಆಗ್ಲಿ ಅಂತ ತಾನೆ? ಯಾಕೆ ಸಾಕಾಗ್ಲಿಲ್ವಾ? ಓ ಇನ್ನೂ ಬಾಕಿ ಇದ್ಯಾ? ಹೋಗಿ ಮೈಕಲ್ಲಿ ಅದನ್ನು ಜೋರಾಗಿ ಹೇಳ್ಬಿಡಿ, ಇವತ್ತೆಲ್ಲ ಮುಗ್ದೋಗ್ಲಿ. ರಮ್ಯಾ, ನಾನು ಈ ಥರ ಮಾಡಿದ್ ನಿಂಗೆ ತುಂಬ ಬೇಜಾರಾಗಿದೆ ಅಂತ ಗೊತ್ತು. ಆದರೆ ಎಲ್ಲರೂ ಮುಂದೆ ಮೈಕಲ್ ಮಾತಾಡಿದ್ದು ಅಷ್ಟು ಸತ್ಯ. ನೀವ್ ಹೇಳಿದ್ ನಿಜಾನೇ ಆಗಿದ್ರು ನನ್ಗದ್ ಯಾವ್ದು ಬೇಕಾಗಿಲ್ಲ. ನನಗ್ ನಿಮ್ ಮುಖ ನೋಡಕ್ಕೂ ಇಷ್ಟ ಇಲ್ಲ. ಸಂಪತ್, ಅವ್ರಿಗೆ ಬಂದಿರೋ ದಾರಿ ಮರ್ತೋಗಿದೆ ಅನ್ಸುತ್ತೆ. ದಾರಿ ಯಾವ ಕಡೆ ಇದೆ ಅಂತ ತೋರ್ಸು. ವಟಾರ ಜನ ಏನ್ ಅನ್ಕೊಂಡಿರ್ತಾರೆ ಗೊತ್ತಾ? ಅಳಿಂದ್ರು ಅಷ್ಟೆಲ್ಲ ಮಾತಾಡ್ತಿದ್ರು ಸುಬ್ಬು ಅಳಿಂದ್ರನ್ನ ಮಾತಾಡ್ಸಕ್ಕೆ ಕೆಳಗಡೆ ಬರ್ಲೇ ಇಲ್ಲ ಅಂತ ಅನ್ಕೊಂಡಿರ್ತಾರೆ. ನೀನ್ ಸುಮ್ಮನಿರಮ್ಮ ಸ್ವಲ್ಪ ಹೊತ್ತು. ನೀನ್ ಸುಮ್ನೆ ಇರೋನು, ನನ್ ಮನ್ಸಿಗೆ ಸಮಾಧಾನ ಆಗೋವರೆಗೂ ಮಾತಾಡ್ತೀನಿ. ಅಳಿಂದ್ರು ಬಂದಾಗ ಮಾತಾಡೋದ್ ಬಿಟ್ಟು ಅವ್ರೆಲ್ಲೋ ಹೋದ್ಮೇಲೆ ನನ್ನನ್ ಬಂದ್ ಕೇಳಿದ್ರೆ ನಾನೇನ್ ಹೇಳೋದು? ಸುಬ್ಬು, ಅಳಿಂದ್ರು ನೀನ್ ಕರೀದೇನೆ ಅವ್ರ ಒಟಾರಕ್ಕೆ ಬಂದಿರೋ ನನ್ನನ್ನು ಕ್ಷಮಿಸ್ತೀಯ ಮಗ? ನನಗ್ ಗೊತ್ತಿತ್ತು ಅಪ್ಪ, ಎಲ್ರಿಗೂ ಒಂದಲ್ಲ ಒಂದಿನ ಅರ್ಥ ಆಗೇ ಆಗತ್ತೆ ಅಂತ. ನೋಡಿ, ನೀವ್ ನನ್ನ ಹತ್ರ ಕ್ಷಮೆ ಕೇಳೋಕ್ ಬೇಕಾಗಿಲ್ಲ. ನಾನ್ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಅಪ್ಪ. ತಾಯಿ ಎಲ್ಲವ ಕೊನೆಗೂ ನಮ್ ಸುಬ್ಬಗೆ ಅರ್ಥ ಮಾಡಿಸ್ತಲ್ಲ. ಅಷ್ಟು ಸಾಕು ಸಾಕು. ಇಷ್ಟು ಹೈ ಡ್ರಾಮಾ ಬೇಕಿತ್ತ ಜೆಂಡೆ? ಯಾಕೆ ಶಾಕ್ ಆಯ್ತಾ? ಜೆಂಡೆ, ಮನುಷ್ಯನಿಗೆ ನೀರು ಕೊಡಿಸ್ಬೋದು, ಆದ್ರೆ ಮೀನಿಗಲ್ಲ. ಜೆಂಡೆ, ನಿನ್ನ ನೆರಳು ನನ್ನ ಸೋಕಿದ್ರು ಸಾಕು, ಅದು ನೀನೇ ಅಂತ ನನಗೆ ಗೊತ್ತಾಗುತ್ತೆ. ಹೇಳು.
ನೀನು ನನ್ನ ಮಾತು ನಂಬಲ್ಲ ಅಂತ ಗೊತ್ತಿದ್ದೆ ನಾನು ಹೀಗೆ ನಿನ್ನನ್ನು ಕಿಡ್ನಾಪ್ ಮಾಡಿದ್ದು. ನಿನಗೆ ಸಾಕ್ಷ್ಯ ಸಮೇತ ಆ ಅನು ಮತ್ತೆ ಅವಳ ಮನೆಯವರು ಎಂಥ ಕ್ರಿಮಿನಲ್ಸ್ ಅಂತ ತೋರಿಸ್ತೀನಿ ಬಾ. ಸಿಗ್ದಾಕ್ಬಿಡ್ತೀನಿ. ಅರ್ಥ ಇಲ್ಲದೆ ಮಾತಾಡಿದ್ರೆ ಇನ್ನು ಸ್ವಲ್ಪ ಹೊತ್ತಲ್ಲೇ ಅರ್ಥ ಆಗತ್ತೆ. ತಾಳ್ಮೆ ತಗೋ ಆರ್ಯ. ಆರ್ಯ, ಅವಳ ಸವಾಸ ಬೇಡ ಕಣು. ಬಿಟ್ಬಿಡು ಅವಳನ್ನ. ಯಾಕೆ ಬಿಡ್ಬೇಕು? ಇದಕ್ಕೆ ನಾನು ನಿನ್ನ ತುಂಬಾ ಇನ್ನೋಸೆಂಟ್ ಅಂತ ಹೇಳೋದು. ಈ ಇನ್ನೋಸೆನ್ಸ್ನ ಅನು ಮತ್ತೆ ಅವರಪ್ಪ ಸುಬ್ಬು ಹೇಗೆ ಎನ್ಕ್ಯಾಶ್ ಮಾಡ್ಕೊಳ್ತಿದ್ದಾರೆ ಗೊತ್ತಾ? ದೊಡ್ಡ ದೊಡ್ಡ ಮಾತುಗಳು ಆಡ್ತಾ ಇದೆಯಾ ಜೆಂಡೆ? ಬೇಡ. ನಾನು ನಿಜಾನೇ ಹೇಳ್ತಿದ್ದೀನಿ ಆರ್ಯ, ಆದ್ರೆ ನಿನ್ಗೆ ಹೆಂಗೆ ಅರ್ಥ ಮಾಡಿಸ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿನ್ಗೆ ಅರ್ಧ ತಲೆ ಕೆಟ್ಟಿದೆ ಅನ್ಕೊಂಡಿದ್ದೆ. ಇಲ್ಲ, ಪೂರ್ತಿ ಹುಚ್ಚಿಡ್ದಿದೆ. ನಿನ್ನ ಈಗಲೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ಆರ್ಯ, ಇದು ತಮಾಷೆ ಅಲ್ಲ. ಸರಿ ಬಿಡು, ನಾನು ಕೇಳೋ ಪ್ರಶ್ನೆಗೆ ಹೌದು ಇಲ್ಲ ಅನ್ನೋ ಉತ್ತರ ಮಾತ್ರ ಬೇಕು. ಆಗ್ಲೇ ನಿನ್ಗೆ ಅರ್ಥ ಆಗುತ್ತೆ. ಸರಿ, ಇದು ನಡೆದು ಹೋಗ್ಲಿ. ಕೇಳು. ಅನು ನಾನೇ ರಾಜನಂದಿನಿ ಅಂತ ನಿನ್ನ ಹತ್ರ ಹೇಳಿದಾಳ? ಅದು ಅವಳು ನನಗೆ ಹೌದು ಇಲ್ಲ ಅಷ್ಟರಲ್ಲೇ ಉತ್ತರ ಬೇಕು. ಹೌದು. ನಿನ್ನ ಪ್ರೀತಿ ಪಡ್ಕೊಳ್ಳೋಕೆ 2 ಜನ್ಮದಿಂದ ನೀನನ್ನು ಹಿಂಬಾಲಿಸ್ತಿದ್ದೀನಿ ಅಂತ ಹೇಳಿದ್ಲ? ಹೌದು. ಹಿಂದಿಂದೆಲ್ಲ ನನಗೆ ನೆನಪಿದೆ, ಆದ್ರೂ ನಾನು ನಿನ್ನ ಕ್ಷಮಿಸಿದ್ದೀನಿ ಅಂತ ಹೇಳಿದ್ಲ? ಹೌದು. ನಿನ್ಗೆ ಅವಳೇ ರಾಜನಂದಿನಿ ಅಂತ ಅನ್ನಿಸ್ತಿದ್ಯಾ? ಹೌದು, ಒಂದೊಂದ್ಸಾರಿ. ಗೊತ್ತಿತ್ತು ನೀನು ಎಲ್ಲದಕ್ಕೂ ಹೌದು ಅಂತ ಹೇಳ್ತೀಯ ಅಂತ ನನಗೆ ಗೊತ್ತಿತ್ತು. ಇಲ್ಲ ಅಂತ ಹೇಳೋದು ನಿನ್ನ ಇತಿಹಾಸದಲ್ಲೇ ಇಲ್ವಲ್ಲ ಆರ್ಯ? ನೀನು ನನ್ನ ಸಮಯನ ಹಾಳು ಮಾಡ್ತಾ ಇದೆಯಾ ಜೆಂಡೆ? ಆರ್ಯ, ಸುಬ್ಬು ಅವ್ರ ಮೇಲೆ ನಿನ್ಗೇನು ಅಭಿಪ್ರಾಯ ಇದೆ? ಮಗಳನ್ನ ಪ್ರೀತಿಸೋ ಒಬ್ಬ ಜವಾಬ್ದಾರಿಯುತ ತಂದೆ ಅಂತ. ನೋಡು ಜೆಂಡೆ, ಪ್ಲೀಸ್ ಪ್ಲೀಸ್ ಸ್ಟಾಪ್ ಇಟ್ ಜೆಂಡೆ. ಇಲ್ಲ ಕಣೋ, ಇವತ್ತು ನನ್ನ ಮಾತು ನಿಲ್ಸೋಲ್ಲ. ಈ ಮಿಡಲ್ ಕ್ಲಾಸ್ ಮೈಂಡ್ ಸೆಟ್ ಏನ್ ಗೊತ್ತಾ? ಅವರು ಹೊರಗಿನ ಜಗತ್ತಿಗೆ ತಾವು ತೀರಾ ಬಡವರು ಅಂತಾನೂ ತೋರಿಸ್ಕೊಳ್ಳಲ್ಲ, ನಾವು ಶ್ರೀಮಂತರು ಅಂತಾನೂ ಮೆರೆಯೋಕ್ಕಾಗಲ್ಲ. ಆದ್ರೂ ನಾವು ಯಾವುದಕ್ಕೂ ಕಡಿಮೆ ಇಲ್ಲ ಅಂತಾನೇ ಇರ್ತಾರೆ. ಪಕ್ಕದ ಮನೆಯವರು ಕಾರ್ ತಗೊಂಡ್ರೆ ಹೊರಗಡೆ ನಗ್ತಾ ಹೊಟ್ಟೆ ಒಳಗಡೆ ಬೆಂಕಿ ಹಚ್ಕೊಂಡು ಹೊರಗ್ತಿರ್ತಾರೆ. ಸುಮ್ಮನೆ ಬಾಯಿಗೆ ಬಂದಾಗೆ ಮಾತಾಡಬೇಡ ಜೆಂಡೆ. ಇಲ್ಲ ಕಣೋ, ಸತ್ಯನೇ ಹೇಳ್ತಾ ಇದ್ದೀನಿ. ಆ ಸುಬ್ಬು ತನ್ನ ಮಗಳನ್ನ ನಿನಗೆ ಮದುವೆ ಮಾಡಿಸಿ ಪ್ರೀತಿಯಿಂದ ನಿನ್ನ ಅವನ ಕಡೆ ಹೇಳ್ಕೊಳ್ಳೋದು, ನಿನ್ನ ಇಡೀ ಆಸ್ತಿನ ಲಪ್ಟಾಯಿಸ್ಕೊಳ್ಳೋದು, ಆಮೇಲೆ ನೀನು ಸರಿ ಇಲ್ಲ ಅಂತ ಡೈವರ್ಸ್ ಮಾಡಿಸೋದು, ಇದೇ ಅವ್ರ ಪ್ಲಾನ್. ತಮಾಷೆ ವಿಷಯ ಏನು ಅಂತಂದ್ರೆ, ಇಡೀ ವಠಾರದ ಜನ ಮುಂದೆ ನಿನ್ನಿಂದ ಅವ್ರಿಗೆ ಲಾಭ ಇದೆ ಅಂತ ಗೊತ್ತಾಗಿ ನಿನ್ ಮುಂದೆ ಸ್ವಾಭಿಮಾನದ ಭಾಷಣ ಬಿಗಿತಾ ನಿನ್ ಜೊತೆ ಅನುನ ಮದುವೆ ಮಾಡಿಸ್.
ಆರ್ಯ, ಮಿಡಲ್ ಕ್ಲಾಸ್ ಜನಕ್ಕೆ ಆಸೆ ಜಾಸ್ತಿ ಕಣು. ಒಂದ್ ಕಾಲದಲ್ಲಿ ನಾವು ಹಾಗೆ ಇದ್ವಿ ಅಲ್ವಾ? ಇದೆಲ್ಲ ನನಗೆ ಗೊತ್ತಾಯ್ತು ಅಂತ ನೋಡ್ತಿದೀಯ? ನಿನ್ ಪ್ರಕಾರ ನಾನು ಕೆಟ್ಟವನು, ಕ್ರಿಮಿನಲ್ ಅಲ್ವಾ? ಅದಕ್ಕೆ ಕೆಟ್ಟದ್ದೆಲ್ಲ ನನಗೆ ಬೇಗ ಕಾಣ. ನಿನ್ನ ಈ ರಾಜನಂದಿನಿ ಹೆಸರಿನ ಸೆಂಟಿಮೆಂಟ್ ಇಂದಾನೆ ಬೇಗ ಮೋಸ ಮಾಡ್ಬೋದು ಅಂತ ತಿಳ್ಕೊಂಡು ಅನು ಈ ಪ್ಲಾನ್ ಮಾಡಿರೋ. ಹಲೋ ಹಲೋ ಅಮ್ಮ. ಹೇಳು ಆರಾಧನಾ, ನಿನ್ನ ಟೀಮೆಲ್ಲ ಬಂದ್ರಾ? ಎಲ್ಲ ಸೆಟ್ಲ್ ಆಯ್ತಾ? ಯಾವ ತೊಂದರೆ ಇಲ್ಲ ತಾನೆ? ಹ್ಞೂ ಅಮ್ಮ, ಏನು ತೊಂದರೆ ಇಲ್ಲ. ಅಮ್ಮ, ಆರ್ಯ ಅವರು ಮನೆಗೆ ಬಂದಿದ್ದಾರಾ? ಆರ್ಯನ ಇಲ್ಲಿರಕ್ಕೆ ಹೇಗೆ ಸಾಧ್ಯ? ಅವನು ಬೆಳಗ್ಗೆನೆ ವಟಾರಕ್ಕೆ ಹೋದ್ನಲ್ಲ. ಅವನು ಹೋಗ್ಬೇಕಾದ್ರೆ ನೀನು ಇಲ್ಲೇ ಇದ್ದೀಯಲ್ವಾ? ಓ, ಮೋಸ್ಟ್ಲಿ ಪ್ರೋಗ್ರಾಮ್ ಮುಗಿಸ್ಕೊಂಡು ವಾಪಸ್ ಬರ್ತಿರ್ಬೋದು. ಅಮ್ಮ, ಆರ್ಯ ಅವರು ವಟಾರದಿಂದ ಹೊರಟು ತುಂಬ ಹೊತ್ತಾಯ್ತು ಅಂತ ಅನು ಹೇಳಿದ್ರು. ಅವ್ರು ಇನ್ನೂ ಆಫೀಸಿಗೆ ಬಂದಿಲ್ಲ. ಅದಕ್ಕೆ ಮನೆಗೇನಾದರೂ ಬಂದಿದ್ದಾರಾ ಅಂತ ಕೇಳಕ್ಕೆ ಕಾಲ್ ಮಾಡಿದೆ. ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಆವಾಗೇನಾದರೂ ಮನೆಗೆ ಬಂದಿರ್ಬೋದು. ಕೇಳ್ಬಿಟ್ಟು ಹೇಳ್ತೀನಿ. ಓಕೆ. ಆಸ್ತಿ ಹುಚ್ಚು ಹಿಡ್ದಿದ್ದ ಅನುಗೆ ನೀನ್ ಬೇಕಾಗಿರ್ಲಿಲ್ಲ. ಹೇಳಿದೆ ಒಬ್ಬನೇ ಎಲ್ಲೋ ಹೋದೆ. ಅನುವಿಂದ ನಿನಗೆ ಅಪಾಯ ಇದೆ ಅಂತ ಗೊತ್ತಾಗಿ ನಾನು ಬಾಡಿ ಗಾರ್ಡ್ ಹತ್ರ ವಿಚಾರ. ಅವರು ಆರ್ಯ ಸಾರು ಪ್ರಿಯಾ ಅಮ್ಮನ್ ನೋಡಕ್ ಹೋಗಿದ್ದಾರೆ ಅಂತ. ಅವತ್ತು ನೀನೊಬ್ಬನೇ ಹೋಗಿದ್ರಿಂದ ಅನು ನಿನ್ನನ್ನು ಕೊಲ್ಲೋಕೆ ಪ್ಲಾನ್ ರೆಡಿ ಮಾಡ್ಕೊಂಡಿದ್ದೆ. ಅವತ್ತಿನ ಗನ್ ಫೈರ್ ಅಲ್ಲಿ ನೀನು ಅಲ್ಲಿಂದ ಅದನ್ನು ತಪ್ಪಿಸ್ಕೊಂಡು ಮುಂದಕ್ಕೆ ಹೋದೆ. ಆದ್ರೆ ಹೋಗ್ತಿದ್ದ ನಿನ್ ಕಾರ್ಗೆ ಟ್ರಕ್ ಹಿಟ್ ಆಯ್ತು. ಆಕ್ಸಿಡೆಂಟ್ ಅಲ್ಲಿ ನಿನ್ನ ಮುಖ ಎಲ್ಲ ಜಜ್ಜುಗಿದ್ದು ಕೊಡು. ಪ್ಲೀಸ್ ಪ್ಲೀಸ್ ಸಾಕು ಸಾಕು ನಿಲ್ಸು ಜೆಂಡೆ. ನನ್ ಕೇಳ ತುಂಬಾ ಸಂಕಟ ಆಗ್ತಾ ಇದೆ. ಮುಂದಿನ ವಿಷಯನೇ ತುಂಬಾ ಇಂಟ್ರೆಸ್ಟಿಂಗ್. ಆರ್ಯ, ಡಾಕ್ಟ್ರು ನಿನಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡು. ವಿಪರ್ಯಾಸ ಏನು ಅಂತಂದ್ರೆ ಇಷ್ಟೆಲ್ಲ ಮಾಡ್ದೋಳ್ನೆ ನೀನ್ ಇದೆಲ್ಲ ಹೇಗಾಯ್ತು
ಪ್ರಿಯಾ ಅಮ್ಮನವ್ರಿಗೂ ನಿನ್ನ ಅನು ಮೇಲೆ ನಂಬಿಕೆ ಇರಲಿಲ್ಲ. ಅದರಿಂದ ನನ್ನ ಮಗನಿಗೆ ಅಪಾಯ ಇದೆ, ದಯವಿಟ್ಟು ಈ ವಿಷಯನ ಯಾರಿಗೂ ಹೇಳಬೇಡ ಅಂತ ಮಾತು ತಗೊಂಡ್ರು. ಆದರೆ ಆ ಟೈಮಲ್ಲಿ ನಾನು ನಿನಗೆ ಸಹಾಯ ಮಾಡೋಕ್ಕಾಗಲಿಲ್ಲ ಆರ್ಯ. ಯಾಕೆಂದರೆ ನಿನ್ನ ಮನೆಯಲ್ಲಿ ನಿನ್ನೋರು ಅಂತ ಇದ್ದಾರಲ್ಲ, ಅವರೆಲ್ಲ ಸೇರಿಕೊಂಡು ನನ್ನನ್ನು ದೂರ ಇಟ್ಟರು. ನನ್ನ ಗೆಳೆಯನಿಗೆ ನಾನೇನು ಮಾಡೋಕ್ಕಾಗಲಿಲ್ವಲ್ಲ ಅನ್ನೋ ದುಃಖನೇ ನನಗೆ ಯಾವಾಗಲೂ ಕಾಡ್ತಿತ್ತು. ಎಷ್ಟೋ ರಾತ್ರಿಗಳು ನಿದ್ದೆ ಬರದೆ ನಿನ್ನ ಮನೆ ಗೇಟ್ ಮುಂದೆ ನಿಂತು ನಿನ್ನನ್ನು ಕಾಯ್ತಾ ಇದ್ದೆ ಆರ್ಯ. ಅದಕ್ಕೂ ತುಂಬಾ ಥ್ಯಾಂಕ್ಸ್. ನೀವೇನೇನೋ ಕಲ್ಪಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಹೇಳಿದ್ದು ಜೇಂಡೆ ಬಗ್ಗೆ. ಆಯ್ತು ಬಿಡೇ ರಮ್ಯಾ, ಯಾತಕ್ಕೆ ಅವ್ರನ್ನ ಇಷ್ಟ ಅಯ್ಯೋ ಅನ್ನಿಸ್ತೀಯಾ? ಅಮ್ಮ, ನಾನೇನ್ ಕೀ ಕೊಟ್ಟಿರೋ ಗೊಂಬೆ ಅಲ್ಲ. ಸರಿ ಯಾವ್ದು ತಪ್ಪು ಯಾವ್ದು ಅಂತ ನನಗೂ ಅರ್ಥ ಆಗುತ್ತೆ. ಮತ್ತೆ ಅದೇ ಹಿಂದಿನ ಮಾತಾಡ್ಕೊಂಡು ಜಗಳ ಆಡ್ಲೇಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ಯಾ? ನಾನೇನ್ ಜಗಳ ಮಾಡ್ಲಿ? ಅಮ್ಮ ತಾಯಿ, ನೀನ್ ಸ್ವಲ್ಪ ಸುಮ್ನಿರ್ತೀಯಾ? ನೋಡಪ್ಪ ಕರಣ್, ನೀನ್ ನಿಮ್ಮಪ್ಪನ ಹತ್ರ ಮಾತಾಡಿ ಅವ್ರನ್ನ ಈ ಮದ್ವೆಗೆ ಒಪ್ಸು. ಆ ಜೇಂಡೆ ನಿಮ್ಮಿಬ್ರು ಮದ್ವೆನ್ ಮಾಡೋದು ನಾನೇ ಧಾಮ್ ಧೂಮ್ ಅಂತ ಮಾಡ್ತೀನಿ. ಆಂಟಿ, ಅಪ್ಪನ ಹತ್ರ ಇದನ್ನ ಮಾತಾಡೋಕ್ ತುಂಬಾ ಭಯ ಆಂಟಿ. ನೋಡ್ದ ಅಮ್ಮ, ಇಂಥ ಧೀರಂಗ ನೀನ್ ಅನ್ಕೊಟ್ ಮದ್ವೆ ಮಾಡೋದು ಅತಿ ಆಯ್ತು ನಿಂದು. ಸರಿ, ನೀನೇನ್ ಹೆದರ್ಕೋಬೇಡ. ಹೆಣ್ಣೆತ್ ನಾನೇ ಸ್ವಾಭಿಮಾನ ಬಿಟ್ಟು ನಿಮ್ಮಪ್ಪನ ಹತ್ರ ಮಾತಾಡ್ತೀನಿ. ಆದ್ರೆ ನೀನು ಸ್ವಂತವಾಗಿ ನಿರ್ಧಾರ ತಗೊಳ್ಳೋದನ್ನ ಕಲಿಬೇಕು, ನಮ್ ರಮ್ಯನ್ ತರ. ಕಲಿತೀನಿ ಆಂಟಿ, ನೀವು ಅಪ್ಪನ ಹತ್ರ ನಾಳೆನೆ ಮಾತಾಡಿ ಪ್ಲೀಸ್ ಆಂಟಿ. ಸರಿ ಸರಿ, ನೀನ್ ಇವಾಗ ಹೊರಡು. ಬಾಯ್ ರಮ್ಯಾ. ಬಾಯ್. ಬಾಯ್ ಸಂಪತ್. ಬಾಯ್ 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 ಬಾಯ್. ಸತ್ಯ, ಇಷ್ಟೆಲ್ಲ ಆಗೋಕೆ ನಾನು ಕೊಟ್ಟಿದ್ದ ಮಿಸ್ಕಾಲ್ ಕಾರಣ ಅಂತ ಇಬ್ಬರಿಗೂ ಗೊತ್ತಾಗ್ಲಿಲ್ವಲ್ಲ. ದೇವ್ರೆ, ತುಂಬ ಥ್ಯಾಂಕ್ಸ್. ರಮ್ಯವ್ರೆ, ನನ್ನೆಲ್ಲ ಸತ್ಯನು ಒಪ್ಕೊಂಡೆ ತಾನೆ? ತಪ್ಪು ಮಾಡಿದಿರಲ್ವಾ, ಒಪ್ಕೊಳ್ಳೇಬೇಕು. ಆಯ್ತು, ನಿಮ್ ಮುಂದೆ ಸೋಲಕ್ ನಾನು ಯಾವತ್ತೂ ರೆಡಿನೇ. ಆದ್ರೆ ನೀವ್ ಮಾಡಿದ ತಪ್ಪಲ್ವಾ? ನಾನೇನ್ ತಪ್ಪು ಮಾಡ್ದೆ? ಮೊದಲು ಮಿಸ್ ಕಾಲ್ ಕೊಟ್ಟವ್ರು ನೀವು. ಅದನ್ನ ನೋಡ್ಬಿಟ್ಟು ನಿಮಗ್ ಕಾಲ್ ಮಾಡಿದೆ. ನೀವು ನನ್ ಮಿಸ್ ಕಾಲ್ ನೋಡ್ಬಿಟ್ಟು ಕಾಲ್ ಮಾಡ್ಬೋದಿತ್ತು ತಾನೆ? ಏನೇ ಹೇಳಿ, ನಿಮ್ ಸ್ವಲ್ಪ ಜಂಬ ಜಾಸ್ತಿನೇ. ಹಲೋ ಮಿಸ್ಟರ್, ಮತ್ತೆ ಮತ್ತೆ ನನ್ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ನಾನ್ ಸುಮ್ನಿರಲ್ಲ. ನಾನ್ ಯಾವಾಗ ನಿಮ್ಗೆ ಮಿಸ್ ಕಾಲ್ ಕೊಟ್ಟೆ? ಅಯ್ಯೋ ದೇವ್ರೆ, ನಿಂಗೆ ಈಗಷ್ಟೇ ಥ್ಯಾಂಕ್ಸ್ ಹೇಳಿದೆ ತಾನೆ, ಯಾಕೆ ಹೀಗೆ ಮಾಡ್ತಿದ್ಯಾ? ಲೇ ರಮ್ಯಾ, ಸಾಕ್ ಸುಮ್ನಿರೆ. ಏನ್ ಸರಿ ಹೋಗ್ತಿರ್ಬೇಕಾರೆ ಯಾವ್ದೇ ಇದು ಮಿಸ್ ಕಾಲ್ ವಿಚಾರವಾಗಿ ಜಗಳ ಕಾಯೋದು? ಹೌದೌದು ರಮ್ಯಾ, ಯಾಕೆ ಪಾಪ ಅವ್ರ ಜೊತೆ ಯಾವಾಗಲೂ ಜಗಳ ಮಾಡ್ತಾ? ಕಣೇಶ್ ಸರ್, ನೀವು ಹೋಗಿ, ನಾನು ರಮ್ಯಾ ಬುದ್ಧಿ ಹೇಳ್ತೀನಿ. ಹಲೋ ಕಣೇಶ್ ಸರ್, ಮೊದಲು ನೀವು ಇಲ್ಲಿಂದ ಹೋಗಿ. ಹಾ ಸಂಬರ್, ಬಾಯ್ 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 ಬಾಯ್. ಏಯ್, ಯಾಕೋ ನಂದೇ ತಪ್ಪು ಅನ್ನೋ ತರ ಮಾತಾಡ್ತೀಯಾ? ರಮ್ಯಾ, ಪಾಪ ಕಣೆ ಅವರು, ಅವ್ರು ಎಷ್ಟಂತ ಸೋಲ್ಬೇಕು? ಅಲ್ವೋ, ನಾನು ಅವ್ರಿಗೆ ಮಿಸ್ ಕಾಲ್ ಕೊಟ್ಟಿಲ್ಲ ಕಣೋ. ನಾನೇ ಕೊಟ್ಟೆ ಅಂದ್ಕೋ. ಏನು ನೀನಾ?
ಇಲ್ಲ ಇಲ್ಲ ಅವರೇ ಕೊಟ್ಟಿತ್ತು ಅಂದ್ಕೋ. ಓ ರಮ್ಯಾ, ಇವಾಗ ಯಾರು ಮಿಸ್ ಕಾಲ್ ಕೊಟ್ರೆ ಏನು, ಇವಾಗ ನೀವು ಮತ್ತೆ ಮಾತಾಡೋಂಗಾಯ್ತಲ್ಲ, ಬಿಡು. ಹೌದು ರಮ್ಯಾ, ನೀನ್ ಎಲ್ಲದಕ್ಕೂ ಕೋಪ ಮಾಡ್ಕೊಳ್ಳೋದನ್ನ ಮೊದಲು ಬಿಡು. ರಮ್ಯಾ, ಈ ಪ್ರೀತಿಲಿ ಯಾವಾಗ್ಲೂ ಸೋತು ಗೆಲ್ಬೇಕಂತೆ, ನೀನು ಒಂದ್ಸಲ ಸೋತ್ ಬಿಡು. ಈ ಮಾತೆಲ್ಲ ನನ್ನ ಹತ್ರ ಬೇಕಾಗಿಲ್ಲ. ಸುಮ್ನೆ ಮಿಸ್ ಕಾಲ್ ಕೊಟ್ಟೆ ಅಂದ್ರೆ ನಾನು ಯಾಕೋ ಒಪ್ಕೋಬೇಕು? ಈ ಮನೆ ನಿನ್ ಮೇಲೆ ಮಿಸ್ ಕಾಲ್ ವಿಷಯನೇ ಬರಬಾರ್ದು. ಹೌದೌದು, ಇನ್ಮೇಲೆ ನಮ್ಮ ಮನೆಯಲ್ಲಿ ಬರೀ ರಮ್ಯನ್ ಮದ್ವೆ ವಿಚಾರನೇ ಮಾತಾಡ್ಬೇಕು. ನನ್ ಮದ್ವೆ ನಿನ್ ಕನ್ಸು ನಿಜ, ಆದ್ರೆ ಕರಣ್ಗೆ ಅವ್ರ ಅಪ್ಪನ ಒಪ್ಸೋ ಧೈರ್ಯ ಖಂಡಿತ ಇಲ್ಲ. ಪ್ರೀತಿಲ್ ಬಿದ್ದೋರ್ಗೆ ಯಾವ್ದು ಕಷ್ಟ ಅಲ್ವೇ ಅಲ್ಲ. ನೋಡ್ತಿರು, ಕರಣ್ ಅವ್ರ ಅಪ್ಪನ ಒಪ್ಪಿಸ್ತಾನೆ. ಓ ಹೌದು, ಇಷ್ಟೊಂದ್ ಜನರ ಮುಂದೆ ಮಾತಾಡಕ್ ಪ್ಲಾನ್ ಮಾಡ್ದವನು ಅವ್ರ ಅಪ್ಪನ ಮುಂದೆ ಮಾತಾಡಕ್ ಪ್ಲಾನ್ ಮಾಡೇ ಮಾಡ್ತಾನೆ. ಅಷ್ಟಾದ್ರೆ ಸಾಕು, ನಮ್ ರಮ್ಯನ್ ಮದ್ವೆ ಆದಂಗೆನೆ. ದೇವ್ರೆ, ನನ್ನ ಮಿಸ್ಡ್ ಕಾಲ್ ಆರೋಪದಿಂದ ಕಾಪಾಡ್ಬಿಟ್ಟೆ. ತುಂಬ ಥ್ಯಾಂಕ್ಸ್. ನಾಳೆನೇ ನಿನ್ನ ದೇವಸ್ಥಾನಕ್ಕೆ ಬರ್ತೀನಿ. ನೀನ್ ಹೇಳ್ತಾ ಇರೋದು ನಿಜ ಅಂತ ನಿನಗೆ ಅನಿಸ್ತಿದ್ಯಾ ಜೇಂಡೆ? ಅನ್ಸೋಕೆ ಇದು ನನ್ನ ಅಭಿಪ್ರಾಯ ಅಲ್ಲ, ನಾ ಹೇಳ್ತಿರೋ ವಿಷಯ ಸತ್ಯ. ವಿಷಯ ಏನಿದೆಯೋ ಅದನ್ನಷ್ಟೇ ಹೇಳ್ತಾ ಇದ್ದೀನಿ. ಇಷ್ಟು ದಿನ ಇದನ್ನ ಅರ್ಥ ಮಾಡಿಸ್ಬೇಕು ನಿನಗೆ ಅಂತಾನೆ ತುಂಬ ಪ್ರಯತ್ನ ಪಟ್ಟೆ. ನಾನೀಗೇನು ಮಾಡಬೇಕು? ಅವ್ರನ್ನ ನಾನು ಸುಮ್ಮನೆ ಬಿಡಬಾರ್ದು ಅಲ್ವಾ? ಸುಮ್ಮನೆ ಬಿಡಲ್ಲ. ನನಗಿಷ್ಟೆಲ್ಲ ತೊಂದರೆ ಕೊಟ್ಟವ್ರನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ. ನೀನು ನಿಜವಾಗ್ಲೂ ಇದನ್ನು ಹೇಳ್ತಿದ್ಯಾ? ಯಾಕೆ ನಂಬಿಕೆ ಬರ್ತಿಲ್ವಾ? ನನ್ನನ್ನು ಈಗಲೇ ಕರ್ಕೊಂಡು ಹೋಗು. ಎಲ್ಲಿಗಾರ್ಯ? ಕಮಲಮ್ಮನ ವಟಾರಕ್ಕೆ. ನನ್ನನ್ನು ಈಗಲೇ ಕಮಲಮ್ಮನ ಮಠಾರಿಗೆ ಕರ್ಕೊಂಡು ಹೋಗು ಜೆಂಡೆ. ಮಿಕ್ಕಿದ್ದನ್ನ ನಾನು ನೋಡ್ಕೋತೀನಿ. But Dada, I'm worried. ಹರ್ಷ, ಲಿಸನ್ ಟು ಮೀ. ನಾನು ಹೇಳೋದನ್ನ ಕ್ಲಿಯರ್ ಆಗಿ ಕೇಳಿಸ್ಕೊ. ಮಿಕ್ಕಿದ್ದನ್ನ ಆಮೇಲೆ ಮಾತಾಡೋಣ. ಓಕೆ. ಹರ್ಷ, ನಾನು ಹೇಳಿದೆಲ್ಲ ಅರ್ಥ ಆಯ್ತಾ? ಓಕೆ ದಾದಾ, ಗಾಟ್ ಇಟ್. ನಾನು ಈಗಲೇ ಬರ್ತೀನಿ.
ಕಾಲ್ ಪಿಕ್ ಮಾಡು ಅನು, ಕಾಲ್ ಪಿಕ್ ಮಾಡು. ಹಲೋ ಹಲೋ ಅನು, ನೀನ್ ಎಲ್ಲಿದ್ಯಾ? ಸುಬ್ಬು ಅವ್ರ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಸರ್ ನೀವೆಲ್ಲಿದ್ದೀರ? ಸೇಫ್ ಆಗಿದ್ದೀರಾ ಅಲ್ವಾ? ನನಗೇನು ಆಗಿಲ್ಲ, ಆಗೋದು ಇಲ್ಲ. ಮೊದಲು ನೀನ್ ಎಲ್ಲಿದ್ಯಾ? ಸುಬ್ಬು ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಾ? ಸರ್ ಅಪ್ಪ ಸರ್. ಅನು ಅನು ಪ್ಲೀಸ್, ಏನಾಯ್ತು ಅಂತ ಹೇಳು. ಸರ್ ಏನಾಯ್ತು ಅಂತ ಹೇಳು ಅನು, ಈಗ ಅಳೋದು ನಿಲ್ಸು. ಸರ್ ನನಗೆ ನಿಮ್ ಸಹಾಯ ಬೇಕು ಸರ್. ಅನು ಅನು ಪ್ಲೀಸ್ ಅಳೋದನ್ನ ನಿಲ್ಸು. ಸಹಾಯ ಬೇಕು ಅಂತ ನೀನ್ ನನ್ನನ್ನು ಕೇಳೋದಾ? ನಾನು ಯಾವಾಗ್ಲೂ ನಿನ್ ಜೊತೆಲೇ ಇರ್ತೀನಿ. ನಾನು ನಿನ್ ಜೊತೆಲೇ ಇರ್ತೀನಿ. ಮೊದಲು ನೀನಿರೋ ಅಡ್ರೆಸ್ ಹೇಳು. ಅಡ್ರೆಸ್ಸು ಸರಿ ಅನು, ನೀನ್ ಅಲ್ಲೇ ಇರು, ನಾನು ಈಗಲೇ ಬರ್ತಾ ಇದ್ದೀನಿ. ಆದಷ್ಟು ಬೇಗ ಬನ್ನಿ ಸರ್. ಅದ್ ಹೇಗ್ ಸಾಧ್ಯ? ನಾವು ಅದೇ ರೋಡಲ್ಲೇ ಬಂದ್ವಿ ಅಲ್ವಾ? ಆದ್ರೆ ಅಪ್ಪ ನನಗೆಲ್ಲೂ ಕಾಣಿಸ್ಲಿಲ್ಲ. ಕಾಣಿಸ್ಲಿಲ್ಲ ಸರಿ, ಆದ್ರೆ ಅವ್ರಿಗೂ ನಿನ್ ತರಾನೇ ಸುಸ್ತಾಗಿ ಎಲ್ಲಾದ್ರೂ ಕೂತ್ಕೊಂಡಿದ್ರೆ? ಹೌದು ಅನು, ಗಣೇಶನ ದೇವಸ್ಥಾನ. ಡೆಫಿನೆಟ್ಲಿ ಸುಬ್ಬು ಅವರು ಅಲ್ಲೇ ಇರ್ತಾರೆ. ಸ್ವಲ್ಪ ರೆಸ್ಟ್ ತಗೋ, ಎಲ್ಲ ಸರಿ ಹೋಗುತ್ತೆ. ನಾನು ಆರ್ಯನ ಹತ್ರ ಮಾತಾಡ್ತೀನಿ. ಆದರೆ ನಿನ್ನನ್ನ ಮತ್ತೆ ನಿನ್ನ ನಿರ್ಧಾರನ ಆರ್ಯ ಲೈಟಾಗಿ ತಗೊಳಕ್ಕೆ ಸಾಧ್ಯನೇ ಇಲ್ಲ. ಈ ವಿಷಯ ನಿನಗೆ ಚೆನ್ನಾಗಿ ಗೊತ್ತಿರಲಿ. ಅಮ್ಮ, ನಾನಿದನ್ನ ಲೈಟಾಗಿ ತಗೊಂಡಿಲ್ಲ, ಹಾಗಂತ ಸೀರಿಯಸ್ ಆಗು ತಗೊಂಡಿಲ್ಲ. ಹರ್ಷ ಅವ್ರಿಗೆ ಜೇಂಡೆನ ಇಲ್ಲಿ ಕರ್ಕೊಂಡು ಬರಕ್ ಹೇಳಿ ಅವ್ರು ಇನ್ನೂ ಬಂದಿಲ್ಲ. ಅಮ್ಮ, ನಾನು ಹೀಗೆ ಮಾತಾಡ್ತಿರೋದು ತಪ್ಪು, ಆದ್ರೆ ನನ್ನ ಟೀಮ್ ಅಷ್ಟು ದೂರದಿಂದ ಬಂದಿದ್ದಾರೆ. ಅಟ್ಲೀಸ್ಟ್ ಒಂದು ಫೋನ್ ಕಾಲ್ ಕರ್ಟಸಿಗಾದ್ರೂ ಯಾಕೆ ಕೇಳಲಿಲ್ಲ ಅವರು? ಇದನ್ನೆಲ್ಲ ನೋಡಿದಾಗ ನನಗೇನು ಅನ್ನಿಸ್ಬೇಕು? ನೀವೇ ಹೇಳಿ. ಐ ಆಮ್ ಸಾರಿ. ನಾನು ನಿಮ್ಮ ಹತ್ರ ಇದನ್ನೆಲ್ಲ ಹೇಳಿ ನಿಮಗೆ ಬೇಜಾರು ಮಾಡಿದೆ. ಪ್ರಾಬಬ್ಲಿ ಅವರನ್ನೇ ನಾನು ಇದನ್ನೆಲ್ಲ ಕೇಳಿದ್ರೆ ಸರಿಯಾದ ಉತ್ತರ ಸಿಗ್ಬೋದು. ಗಂಡು ಮಕ್ಕಳಿಗೆ ಒಂದು ಹಂತದಲ್ಲಿ ಅಮ್ಮನೇ ಎಲ್ಲ ನೋಡ್ಕೊಳ್ತಾರೆ, ಆಮೇಲೆ ಹೆಂಡತಿ ಆ ಸ್ಥಾನನ ತುಂಬ್ತಾಳೆ. ಅನು ಈಗ ಈ ಮನೇಲೇ ಇದ್ದಿದ್ರೆ ನಿನಗೆ ಸಮಾಧಾನ ಆಗೋ ಉತ್ತರನೇ ಸಿಗ್ತಿತ್ತು. ಆದ್ರೆ ಆರ್ಯ ನಿನಗೆ ಸ್ನೇಹಿತೆ ಅನ್ನೋ ಸ್ಥಾನ ಕೊಟ್ಟಿದ್ದಾನೆ ಆರಾಧನಾ. ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ಯಾಕಂದ್ರೆ ಕೆಲವು ಸಲ ಸ್ನೇಹಿತರಿಗೆ ಅರ್ಥ ಆಗೋಷ್ಟು ಸಂಬಂಧಿಕರಿಗೆ ಅರ್ಥ ಆಗೋಲ್ಲ. ಜಾಸ್ತಿ ಯೋಚನೆ ಮಾಡಬೇಡ, ಆಯ್ತಾ? ಎಲ್ಲ ಸರಿ ಹೋಗು.
ಅನು ಹಾಗೆ ಮಾಡಿದ್ದಕ್ಕೆ ನಿಮಗೆ ಅನು ಮೇಲೆ ಕೋಪ ಇಲ್ಲ ತಾನೇ? ನನಗೆ ಕ್ಷಮಿಸ್ತೀರಾ ಅಳಿ ಅಂದರೆ? ಸುಬ್ಬು ಅವರೇ, ಪ್ಲೀಸ್ ನೀವು ಹೀಗೆ ಕೈ ಮುಗಿಬಾರ್ದು. ಕ್ಷಮೆ ಕೇಳೋದೇ ಆದರೆ ಅದು ನಾನು ನಿಮ್ಮನ್ನು ಕೇಳಬೇಕು. ನೀವು ನಂಬಿಕೆಯಿಂದ ನಿಮ್ಮ ಮಗಳನ್ನ ನನಗೆ ಒಪ್ಸಿದ್ದೀರಾ ಅಂದರೆ ಅವಳನ್ನ ನೆಮ್ಮದಿಯಾಗಿ ನೋಡ್ಕೊಳ್ಳೋದು ನನ್ನ ಧರ್ಮ. ಆದರೆ ಅನುಗೆ ನನ್ನಿಂದ ಖುಷಿಗಿಂತ ಜಾಸ್ತಿ ನೋವು ಸಿಕ್ಕಿರೋದು ನಿಜಾನೇ ಅಲ್ವಾ? ಸರ್, ಕ್ಷಮೆ ನೀವೆಲ್ಲ ಕೇಳಬೇಕಾಗಿರೋದು. ಚೇಂಡೆ ನಿಜ, ನಾನು ಅವನನ್ನ ತುಂಬ ನಂಬಿದೆ. ಆ ಜೇಂಡೆ ನನಗೆ ಸರ್ವಸ್ವ ಆಗಿದ್ದ. ಆದರೆ ಅವನ ಹಿಂದಿನ ಅಜೆಂಡಾ ಗೊತ್ತಾದ ಮೇಲೆ ಅವನನ್ನ ದೂರ ಮಾಡಬೇಕು, ಇಲ್ಲ ಅಂಥವನಿಂದ ನನ್ನನ್ನು ನಾನು ದೂರ ಮಾಡ್ಕೋಬೇಕು. ಅಡಿ ಅಂದರೆ ಜೇಂಡೆ ಅವರು ನಿಮ್ಮ ಬದುಕಿನ ಎಷ್ಟೋ ಸೋಲುಗಳಲ್ಲಿ ಭಾಗಿಯಾಗಿದ್ದಾರೆ. ಏನೋ ಕೆಟ್ಟಗಳಿಗೆ ಹೀಗೆ ಮಾಡಿದ್ದಾರೆ. ದೇವರು ನನಗೆ ಒಳ್ಳೆ ಬುದ್ಧಿ ಕೊಟ್ಟ ಹಾಗೆ ಅವ್ರಿಗೂ ಒಳ್ಳೆ ಬುದ್ಧಿ ಕೊಡ್ತಾನೆ. ಅಣ್ಣ, ಇನ್ಮೇಲೆ ನಿನಗೆ ಎಲ್ಲವೂ ಅಳಿ ಅಂದರೆ ನನ್ನನ್ನು ಕ್ಷಮಿಸ್ಬಿಡು ಕಂದ. ಅಪ್ಪ, ನನಗೆ ಈ ಕ್ಷಮೆ ಅನ್ನೋ ಪದನ ಕೇಳಿ ಕೇಳಿ ಸಾಕಾಗಿ ಹೋಗಿದೆ. ಬೇರೆ ಏನಾದ್ರೂ ಹೇಳಿ. ಮಗ, ಜೀವನ ತುಂಬ ಬರೀ ಕಷ್ಟಗಳೇ ಆಗೋಯ್ತು ನಿನಗೆ. ಇನ್ಮೇಲಾದರೂ ಸುಖವಾಗಿರು. ನನ್ ಕೈ ಹಿಡಿದು ನಡ್ಸೋ ನನ್ ಗಂಡ ನನ್ ಜೊತೆಲೇ ಇರ್ಬೇಕಾದ್ರೆ ಸುಖಕ್ಕೇನಪ್ಪ ಕಮ್ಮಿ? ಸ್ವರ್ಗನೇ ನಮ್ಮಿಬ್ರನ್ನ ನೋಡಿ ನಾಚ್ಕೋಬೇಕು, ಅಷ್ಟು ಸುಖವಾಗಿರ್ತೀನಿ. ನಿನ್ನ ಆಶೀರ್ವಾದ ಒಂದಿದ್ರೆ ನಾವಿಬ್ರು ಯಾವಾಗ್ಲೂ ನೆಮ್ಮದಿಯಾಗಿರ್ತೀವಿ ಅಪ್ಪ. ನಂಬಿಕೆ, ಈ ಆರ್ಯ ಹೇಳೋ ನಂಬಿಕೆ ಅನ್ನೋ ಪದ ನನ್ನನ್ನು ಯಾಕಿಷ್ಟೊಂದು ಕುಗ್ಗಿಸ್ತಿದೆ? ಸಣ್ಣ ಕಿಡಿಗೆ ಜಾಸ್ತಿ ಗಾಳಿ ಕೊಟ್ಟಷ್ಟು ಅದು ದೊಡ್ಡ ಬೆಂಕಿಯನ್ನು ಬದಲಾಗತ್ತೆ. ಹಾಗೆ ಈ ಜೇಂಡೆನ ಕುಗ್ಸೋಕೆ ನೀನು ಮಾಡೋ ಸಣ್ಣ ಸಣ್ಣ ಪ್ರಯತ್ನಗಳು ನನ್ನನ್ನು ಕಾಡ್ಗಿಚ್ಚಾಗಿ ಮಾಡುತ್ತೆ ಆರ್ಯ. ನಾನು ಸೋಲಲ್ಲ ಆರ್ಯ, ನಾನು ಸೋಲಲ್ಲ. ಸೋಲಲ್ಲ.